ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನನ್ನ ಸಿನಿಮಾ ಅನ್ಲಾಕ್ ರಾಘವ ಫೆಬ್ರವರಿ 7ನೇ ತಾರೀಕಿಗೆ ಬಿಡುಗಡೆ ಆಗ್ತಿದೆ. ಅದು ರಾಜ್ಯಾದ್ಯಂತ. ಇವತ್ತಿಂದ 5,000 ಆಟೋಗಳಲ್ಲಿ ನಮ್ಮ ಅನ್ಲಾಕ್ ರಾಘವ ಸಿನಿಮಾದ ಪೋಸ್ಟರ್ ಎಲ್ಲ ಆಟೋ ಚಾಲಕರು, ನಾವು ಆಟೋ ರಾಜರು ಅಂದರೆ ಅದು ಶಂಕರ್ ನಾಗಣ್ಣ ಅಂತ ಯಾವತ್ತೂ ಹೇಳ್ತೀವಿ. ಸೊ ಅವರ ಎಲ್ಲ ಅಭಿಮಾನಿಗಳು ಇವತ್ತು ಆಟೋ ಮುಖಾಂತರ ನಮ್ಮ ಸಿನಿಮಾದ ಪೋಸ್ಟರ್ ಬಿಡುಗಡೆ ಆಗ್ತಿದೆ. ಆಟೋದ ಮುಖಾಂತರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಹಾರೈಕೆ ಇಡೀ ನನ್ನ ಸಿನಿಮಾ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೀಚಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಸಿನಿಮಾ ಅನ್ಲಾಕ್ ರಾಘವ ಈ ಫೆಬ್ 7ಗೆ ರಿಲೀಸ್ ಆಗ್ತಾ ಇದೆ. ನಮ್ಮ ಥರ ಆಟೋನಲ್ಲಿ ಬನ್ನಿ, ಕಾರಲ್ಲಿ ಬನ್ನಿ, ಬೈಕಲ್ಲಿ ಬನ್ನಿ, ನಡ್ಕೊಂಡು ಬನ್ನಿ, ಬಟ್ ಮಿಸ್ ಆಗಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾದ ಪ್ರೇಕ್ಷಕರು ಅಂದರೆ ಅದು ಆಟೋ ಚಾಲಕರೇ ಮೊದಲನೇದಾಗಿ ಬರೋದು ನಮ್ಮ ಸಿನಿಮಾಗಳನ್ನ ನೋಡೋಕ್ಕೆ. ಆ್ಯಂಡ್ ಇವತ್ತು ಅವರ ಒಂದು ಸಹಾಯದ ಮುಖಾಂತರ ನಮ್ಮ ಸಿನಿಮಾದ ಬಗ್ಗೆ ಇನ್ನೂ ಜನರಿಗೆ ಗೊತ್ತಾಗಿ ಸಹಾಯ ಮಾಡ್ತಿದ್ದಾರೆ. ಸೊ ಹಾಗೆಯೇ ನೀವು ಕೂಡ ಎಲ್ಲರೂ ಅವ್ರು ಹೇಳ್ದಂಗೆ ಆಟೋದಲ್ಲಿ ಬನ್ನಿ, ಕಾರಲ್ಲಿ ಬನ್ನಿ, ನಡ್ಕೊಂಡಾದರೂ ಬನ್ನಿ. ದಯವಿಟ್ಟು ಸಿನಿಮಾಗೆ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಸಿ ಯು. ಸರ್, ಆ್ಯಕ್ಚುಲಿ ತುಂಬ ಸಂತೋಷ ಆಗ್ತಿದೆ. ಬಿಕಾಸ್ ನಾವು ಆಟೋ ಅಂದಿದ ತಕ್ಷಣ ನಮಗೆಲ್ಲರಿಗೂ ನೆನಪು ಬರೋದೇ ನಮ್ಮ ಶಂಕರ್ ನಾಗಣ್ಣ ಅವರು, ಆಟೋ ರಾಜ. ಸೊ ಅದೇ ರೀತಿ ಎಲ್ಲ ಆಟೋ ರಾಜರು ಇವತ್ತು ಬಂದು ನನ್ನ ಸಿನಿಮಾಗೆ ತುಂಬ ಪ್ರೋತ್ಸಾಹ ನೀಡ್ತಿದ್ದಾರೆ. ಆ್ಯಂಡ್ ರಾಜ್ಯಾದ್ಯಂತ 5,000 ಆಟೋಗಳಲ್ಲಿ ಈ ಥರ ಪೋಸ್ಟರ್ಸ್ನ ಪೇಸ್ಟ್ ಮಾಡಿ ಎಲ್ಲ ಕಡೆ ಓಡಾಡಿಸ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ಪ್ರೀತಿ, ಪ್ರೋತ್ಸಾಹ ಇನ್ನೇನು ನಮಗೆ ನಾವು ಹೊಸ ಕಲಾವಿದರ ಕೇಳೋದೇ ಅಷ್ಟು. ಆ್ಯಂಡ್ ಎಲ್ಲ ಆಟೋ ಪ್ರೇಕ್ಷಕರಿಗೆ, ಆಟೋ ಚಾಲಕರಿಗೆ ಹಾಗೂ ಸಿನಿಮಾನ ನೋಡೋಕೆ ಬರೋಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಸಿನಿಮಾ ತಂಡದ ಮೇಲೆ ಇದೇ ರೀತಿ ನಿಮ್ಮೆಲ್ಲರೂ ಪ್ರೀತಿ, ಹಾರೈಕೆ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ. ಸರ್, ಸಿನಿಮಾ ಯಾವ ಹಂತದಲ್ಲಿದೆ, ಜೊತೆಗೆ ಯಾವ ಸರ್ಟಿಫಿಕೇಟ್ ಸಿಕ್ಕಿದೆ? ಸಿನಿಮಾ ಟೋಟಲಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನಾಳೆ Jan 22 ಟ್ರೈಲರ್ ಲಾಂಚ್ ಆಗ್ತಿದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋಂಗೆ February 7 ಅನ್ಲಾಕ್ ರಾಘವ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಟ್ರೈಲರ್ ಇದು ಸರ್ಟಿಫಿಕೇಟ್ ಬಂದುಬಿಟ್ಟು U/A ಸರ್ಟಿಫಿಕೇಟ್ ಬಂದಿದೆ. ಎವ್ರಿಬಡಿ ಈಸ್ ವೆರಿ ಹ್ಯಾಪಿ. ಆ್ಯಂಡ್ ನಾಳೆ ಟ್ರೈಲರ್ ಲಾಂಚ್ನ ಅಶ್ವಿನಿ ಮೇಡಮ್ ಮಾಡಿಕೊಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ಯಾಕಂದರೆ ದೊಡ್ಡ ಮನೆಯಿಂದ ಯಾವತ್ತೂ ಹೊಸ ಕಲಾವಿದರು ಅಂದಾಗ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಆ್ಯಂಡ್ ಇವಾಗ ಅಶ್ವಿನಿ ಮ್ಯಾಮ್ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಸಿನಿಮಾಕ್ಕೆ ಸುದೀಪ್ ಸರ್ ಕೈಯಿಂದ ಪೋಸ್ಟರ್ ಲಾಂಚ್ ಮಾಡಿದ್ವಿ. ಹೌದು. ಈ ಸಿನಿಮಾ ಏನಾದರೂ ತೋರಿಸೋ ಪ್ರಯತ್ನ ಮಾಡ್ತೀರಾ? ಹಾಂ ಸರ್, ಈ ಸಿನಿಮಾ ಒಂದು ಟ್ರೈಲರ್ ಲಾಂಚ್ ಆದಮೇಲೆ ಟ್ರೈಲರ್ನ ತೋರಿಸ್ಬಿಟ್ಟು ಅವರಿಂದ ಒಂದು ಬೈಟ್ಸ್ ತೊಗೊಳ್ಳೋವಂಥ ಪ್ರಯತ್ನಗಳು ಮಾಡ್ತಾಯಿದ್ವಿ. ಐ ಥಿಂಕ್ ಇನ್ನು ಸದ್ಯದಲ್ಲೇ ಅವ್ರ ಮನೆಗೆ ಹೋಗೋ ಚಾನ್ಸಸ್ ಇದೆ. ಅವರ ಸಪೋರ್ಟ್ ಯಾವತ್ತಿಗೂ ತುಂಬ ಚೆನ್ನಾಗಿ ನಮ್ಮಂಥ ಹೊಸ ಕಲಾವಿದರಿಗೆ ಅವರು ಕೂಡ ಸಪೋರ್ಟ್ ಮಾಡ್ತೀವಿ. ನನ್ನ ನೆಕ್ಸ್ಟ್ ಸಿನಿಮಾ ಕೂಡ ಅವರೇ ಬಂದು ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದು. ಸುದೀಪ್ ಸರಿಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಅಂದರೆ ನಿಮ್ಮ ಸಿನಿಮಾಗೆ ದೊಡ್ಡ ಮನೆ ಬಿಟ್ಟು ಇನ್ನು ಯಾರ ಕಡೆಯಿಂದ ಸಪೋರ್ಟ್ ಸಿಗ್ತದೆ? ಸರ್, ರೀಸೆಂಟಾಗಿ ನಮ್ಮ ಕಾಂತಾರ ಬಿಡಗಿ ಸಪ್ತಮಿಯವರು ನಮ್ಮ ಸಿನಿಮಾದ ಬಗ್ಗೆ ಒಂದು ಹಾರ್ಡ್ ಲಾಂಚ್ ಮಾಡಿಕೊಟ್ರು. ಆ್ಯಂಡ್ ಅಶ್ವಿನಿ ಮ್ಯಾಮ್ ಅವರು ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಡಾಲಿ ಧನಂಜಯ ಅವರು ನಮ್ಮ ಫಸ್ಟ್ ಮೋಷನ್ ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಟ್ಟಿದ್ರು. ಹೀಗೆ ಒಬ್ಬೊಬ್ಬರೇ ಪ್ರೋತ್ಸಾಹ ನೀಡ್ತಿದ್ದಾರೆ. ಬಟ್ ನನಗೆಲ್ಲೋ ಒಂದು ಕಡೆ ಒಂದು ಸಣ್ಣ ಬೇಜಾರು ಏನಂದರೆ ಈಸಿ ಆ್ಯಕ್ಸಸ್ ಇಲ್ಲ. ಈ ಒಂದು ಸ್ಟಾರ್ಸ್ಗಳಿಗೆ ನಮಗೊಂದು ಈಸಿ ಆ್ಯಕ್ಸಸ್ ಬೇಕು. ಯಾಕಂದರೆ ಹೊಸ ಕಲಾವಿದರಿಗೆ ನೀವು ಆಲ್ರೆಡಿ ತುಂಬ ಪ್ರೇಕ್ಷಕರ ಮನಗೆಲ್ಲಿದ್ದೀರಾ. ಆಮೇಲೆ ನಿಮ್ಮ ಮುಖಾಂತರ ನಮ್ಮ ಸಿನಿಮಾನ ತಲುಪಿಸೋದು ನಮ್ಗೆ ಈಸಿ ಆಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿಗೆ ಸಿನಿಮಾ ಆಡಿಯನ್ಸ್ ಬರೋದೇ ಕಷ್ಟ ಆಗಿದೆ. ಅಂಥ ಒಂದು ಇದರಲ್ಲಿ ನಾವೆಲ್ಲ ತುಂಬ ಆಸೆ, ಕನಸುಗಳು ಇಟ್ಕೊಂಡು ಸಿನಿಮಾ ಬಿಡುಗಡೆ ಮಾಡ್ತಿರ್ಬೇಕಾದ್ರೆ ಇನ್ನು ನಾವು ಕೆಲವೊಂದು ಸಲ ಆ ಒಂದು ನಮಗೆ ಡಿಫಿಕಲ್ಟಿ ಅನಿಸಿದೆ. ಕೆಲವೊಬ್ರು ಸ್ಟಾರ್ಗಳನ್ನ ಹೋಗಿ ಮೀಟ್ ಮಾಡಿ ಬೈಕ್ಸ್ ತೊಗೊಳೋದಕ್ಕೆ. ಐ ಥಿಂಕ್ ಸರ್, ನಿಮಗೊಂದು ಈ ಥರ ಒಳ್ಳೆ ಸಬ್ಜೆಕ್ಟ್ ಬಂದಾಗ ಇಡೀ ಸ್ಯಾಂಡಲ್ವುಡ್ ಎಲ್ಲರ ಒಂದು ಆಶೀರ್ವಾದ, ಪ್ರೋತ್ಸಾಹ ಸಿನಿಮಾ ತಂಡಕ್ಕೆ ತೋರಿಸಿ ಅಂತ ಕೇಳ್ಕೊಳ್ತೀವಿ. ಸರ್, ಒಂದು ಸಿನಿಮಾ ಪೋಸ್ಟರ್ಸು ಅಥವಾ ಸಾಂಗ್ಸ್ ನೋಡಿದ್ರೆ ಇದು ಯಾವ ಜಾನರ್ ಅಂತ ಅರ್ಥ ಆಗ್ತದೆ ಸರ್? ಹಾಂ, ಸಾಧು ಸರ್ ಜೊತೆಗಿದ್ದಾರೆ. ಹೌದು. ಯಾವ ಜಾನರ್ ಇದೆ? ಇದು ಆ್ಯಕ್ಚುಲಿ ಬಂದು ರಾಮ್ ಕಾಮ್ ಮತ್ತು ಆ್ಯಕ್ಷನ್, ಅಂದರೆ ರೊಮ್ಯಾನ್ಸ್, ಕಾಮಿಡಿ ಮತ್ತು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ರಾಘವನ ಒಂದು ಮುಖ್ಯವಾದ ಪಾತ್ರ ಏನಂದರೆ, ಯಾವುದೇ ತರಹದ ಬೀಗಗಳಿದ್ರು ಅದನ್ನು ಅನ್ಲಾಕ್ ಮಾಡೋವಂಥ ಅವನಿಗೊಂದು ಟ್ಯಾಲೆಂಟ್ ಇರುತ್ತೆ. ಬಟ್ ಅವನೇ ಲೈಫನ್ನು ಲಾಕಲ್ಲಿ ಸಿಗಾಕೊಂಡಾಗ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದು ವೆರಿ ಹ್ಯೂಮರಸ್, ಅಂದರೆ ವೆರಿ ಫನ್ನಾಗಿ ನಾನು, ಸಾಧು ಕೋಕಿಲ ಸರ್, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಅವರು, ಕಡೂರು ಧರ್ಮಣ್ಣ ಅವರು, ಭೂಮಿ ಶೆಟ್ಟಿ, ಸುಂದರ್ ಸರ್, ವೀಣಾ ಸುಂದರ್ ಮ್ಯಾಮ್, ಹಾಗೆಯೇ ಹೀರೋಯಿನ್ ಆಗಿ ರೇಚಲ್ ಡೇವಿಡ್, ಲವ್ ಮಾಕ್ಟೇಲ್ ಟು ಹೀರೋಯಿನ್. ಸೊ ಅವರು ನಮ್ಮ ಸಿನಿಮಾದ ಹೀರೋಯಿನ್ ಕೂಡ. ಸೊ ಈ ರಾಘವನಿಗೆ ಜಾನಕಿಯಾಗಿ ಅವರು ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ವೆರಿ ಫನ್. ಒಂದು ನಿಧಿ ಮುಖಾಂತರ, ಒಂದು ನಿಧಿಯ ಸುತ್ತ ಒಂದು ಕತೆ ನಡೆಯುತ್ತೆ.
ಓವರಾಲ್ ತುಂಬ ಎಂಜಾಯ್ ಮಾಡ್ತೀರಾ. ಒಂದು 2 hours 10 minutes ಏನು ನೀವು ಥಿಯೇಟ್ರಲ್ಲಿ ಕೂರ್ತೀರಾ, ಫಸ್ಟಿಂದ ಕೊನೆವರೆಗೂ ನೀವು ಯಾವುದೇ ಥರ ಸ್ಟ್ರೆಸ್ಸಲ್ಲಿದ್ದರೂ ಲಾಕ್ ಆಗಿದ್ರು ನಮ್ಮ ಸಿನಿಮಾ ನೋಡಿ ಅನ್ಲಾಕ್ ಆಗಿ ನಗನಗ್ತಾ ಚಿತ್ರಮಂದಿರದಿಂದ ಆಚೆ ಬರ್ತೀರಾ ಅಂತ ಹೇಳ್ತೀನಿ. ನಿಮ್ಮ ತಂದೆನೇ ಪ್ರೊಡ್ಯೂಸರ್ ಆಗಿರೋದು, ಸಿನಿಮಾನು ರಿಚ್ ಆಗಿ ಬಂದಿದೆ. ಬಡ್ಜೆಟ್ ವಿಷಯಕ್ಕೆ ಬಂದರೆ ಎಷ್ಟು ಬಡ್ಜೆಟ್ ಆಗಿರ್ಬೋದು ಸರ್? ಅಂದರೆ ಇದಕ್ಕೆ ಬಂದು ನಮ್ಮ ತಂದೆ ಮಂಜುನಾಥ್ ಹಾಗೂ ಐಪ್ಲೆಕ್ಸ್ ಗಿರೀಶ್ ಸರ್ ಅಂತ, ಐಪ್ಲೆಕ್ಸ್ ಮತ್ತು ಮೈರಾ ಮೋಷನ್ ಪಿಕ್ಚರ್ಸ್ ಎರಡು ಕಂಬೈನ್ ಆಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು. ಬಡ್ಜೆಟ್ ಬಗ್ಗೆ ಸರ್ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ, ದಟ್ ಈಸ್ ಲೆಫ್ಟ್ ಟು ಪ್ರೊಡ್ಯೂಸರ್ಸ್. ಬಟ್ ತುಂಬ ರಿಚ್ ಆಗಿ ತೆಗೆದಿದ್ದೀವಿ. ಯಾವ ಒಂದು ಸೀನಲ್ಲಿರ್ಬೋದು, ಯಾವ ಒಂದು ನೀವು ಇವನ್ ಟೀಸರ್ ನೋಡಿದ್ದೀರಾ, ಹಾಡು ನೋಡಿದ್ದೀರಾ, ನಾಳೆ ಟ್ರೈಲರ್ ಕೂಡ ಲಾಂಚ್ ಆಗ್ತಿದೆ, ಎಲ್ಲೂ ನಿಮಗೆ ಕಂಜೂಸ್ ಯಾವುದರಲ್ಲೂ ಮಾಡಿಲ್ಲ. ಪ್ರತಿಯೊಂದೂ ಅಷ್ಟು ರಿಚ್ ಆಗಿ, ಬಿಕಾಸ್ ಇವತ್ತಿಗೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಹಾಗಿದೆ. ಯಾಕೆಂದರೆ ಆ ಥರ ಸಿನಿಮಾಗಳು ಒಳ್ಳೊಳ್ಳೆ ಹೈ ಬಡ್ಜೆಟ್ ಸಿನಿಮಾಗಳು ಬರಬೇಕಾದ್ರೆ ನಾವು ವಿ ಹ್ಯಾವ್ ಒಂದು ಮಿನಿಮಮ್ ಬಡ್ಜೆಟ್ ಅಂತ ನಮಗಿರುತ್ತೆ. ಅದರಲ್ಲಿ ಏನು ಬೆಸ್ಟ್ ಕೊಡೋದಕ್ಕೆ ಪಾಸಿಬಲ್ ಇದೆ ಎಲ್ಲದೂ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ರಿಚ್ ಆಗಿ ಸಿನಿಮಾ ಬಂದಿದೆ ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಇದರ ಡೈರೆಕ್ಟರ್ ದೀಪಕ್ ಮಧುವನಹಳ್ಳಿಯವರು ಆ್ಯಂಡ್ ಇದರ ರೈಟರ್ ಬಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಸತ್ಯಪ್ರಕಾಶ್ ಅವರು ಆ್ಯಂಡ್ ಸಿನಿಮಾಟೋಗ್ರಫಿ ಬಂದು ಲಭಿತ್ ಅವರು. ತುಂಬ ಅದ್ಭುತವಾಗಿ ಎಲ್ಲರ ಒಂದು ಟೀಮಿಂದ ಅದ್ಭುತವಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ. ಸೊ ಎಲ್ಲರೂ ಹರಿಸಿ. ಸರ್, ಸಿನಿಮಾ ರಿಲೀಸ್ ಸ್ವಲ್ಪ ಲೇಟ್ ಆಯಿತು, ಟೇಕಪ್ ಆಗಿದ್ದೆ 3 years ಬ್ಯಾಕ್ ಅನ್ಸುತ್ತೆ. ಇಲ್ಲ, ಟೇಕ್ ಆಫ್ ಆಗಿದ್ದು 2022 ಎಂಡಲ್ಲಿ, ಬಟ್ ಮುಗಿಸ್ತಾ 2023 ಎಂಡ್ ಆಯಿತು. ಬಿಕಾಸ್ ತುಂಬ ಆರ್ಟಿಸ್ಟ್ಗಳಿದ್ರು, ಒಬ್ಬರು ಡೇಟ್ ಸಿಕ್ಕಿದ್ರೆ ಇನ್ನೊಬ್ಬರು ಡೇಟ್ ಸಿಗ್ತಿರಲ್ಲ. ಹಾಗಿಂದ ಸ್ವಲ್ಪ ಒಂಚೂರು ಹಿಂದೆ ಮುಂದೆ ತಡವಾಯಿತು ನಮ್ಮ ಸಿನಿಮಾ. ಬಟ್ ಲಾಸ್ಟ್ ಇಯರೇ ಬರಬೇಕು ಅನ್ನೋ ತುಂಬ ಪ್ರಯತ್ನ ಪಟ್ವಿ. ಬಟ್ ಇಯರ್ ಎಂಡ್ ವೆರಿ ಅದರ್ ಬಿಗ್ ಸಿನಿಮಾಸ್ಗಳು, ಮ್ಯಾಕ್ಸ್ ಇರ್ಬೋದು, UI ಮತ್ತು ಪುಷ್ಪ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿರೋದ್ರಿಂದ ಒಂದು ಸ್ವಲ್ಪ ಪುಷ್ ಮಾಡಿದ್ವಿ. ಹಾಗಂತ ತುಂಬ ತೀರನೂ ಏನು ಲೇಟ್ ಆಗಿಲ್ಲ ಅಥವಾ ತೀರಾ ಹಳೆ ಸಿನಿಮಾನು ಅಂದ್ಕೊಂಬಿಡಿ. ತುಂಬ ಫ್ರೆಶ್ ಸಬ್ಜೆಕ್ಟು, ಫ್ರೆಶ್ ಆಗಿದೆ ಸಿನಿಮಾ. ಐ ಥಿಂಕ್ ಫೈನಲಿ ಹೇಳಲ್ವ ಸರ್, ಕಾಲ ಕೂಡು ಬಂದಾಗೆ ಎಲ್ಲದೂ ಆಗೋದು ಅಂತ. ಆ್ಯಂಡ್ ನಮ್ಮ ಕಾಲ ಫೆಬ್ರವರಿ 7ನೇ ತಾರೀಕಿಗೆ ಕೂಡು ಬಂದಿದೆ. ವೆರಿ ಹ್ಯಾಪಿ ದಟ್ ನಾನು ಅಥವಾ ನನ್ನ ಸಿನಿಮಾ ದೊಡ್ಡ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀವಿ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.